ಹಲೋ ಎವ್ರಿವನ್, ಹೇಗಿದ್ದೀರಿ? ಸರ್ವಜ್ಞ ನಾಡು ಬ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಹಾಗಾದರೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇವಾಗ ನಾನು. ಗೈಸ್, ನನ್ನ ದೊಡ್ಡ ಮಗಳು ನಿನ್ನೆಯಿಂದ ಶೀತ ಅಂತ ಇದ್ಲು. ಇವತ್ತಾಗಲೇ ಕಣ್ಣು ಉರಿಯೋದು, ಆಮೇಲೆ ತಲೆನೂ ಭಾಳ ಅಂತ ಇದ್ದಾಳೆ. ಮೋಸ್ಟ್ಲಿ ಜ್ವರ ಏನಾದರೂ ಬಂದಿದೆ ನೋಡಬೇಕು. ಬಂದರೆ ಈಗ ಸಂಜೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೇನೆ. ಸ್ವಲ್ಪನೂ ಕಡಿಮೆ ಆಗಿಲ್ಲೇನಲ್ಲ ಬೇಟಿ ಟ್ಯಾಬ್ಲೆಟ್ ತೊಗೊಂಡಿದ್ದಕ್ಕೆ? ನಾನು ನಿನ್ನೆ ಮೈಕೈ ನೋವು ಮೆಡಿಸಿನ್ ತರಿಸ್ಕೊಂಡಿದ್ದೆ. ಮೈಕೈ ನೋವು ಮೆಡಿಸಿನ್ ಅಂದ ತಕ್ಷಣ ಮೈಕೈ ನೋವು ಕಡಿಮೆ ಆಗಿದೆ, ಶೀತ ಜಾಸ್ತಿ ಆಗಿದೆ. ಹೌದಾ? ನೋಡೋಣ, ಹಾಸ್ಪಿಟ್ಲಿಗೆ ಹೋಗಂತವ ಆರಾಮಾಗಲಿಲ್ಲದ್ರ. ಸಂಜೆ ಪಪ್ಪ ಸಂಜೆ ಕರ್ಕೊಂಡು ಹೋದ್ರೆ ಹೋಗ್ತೀವಿ. ಹೋಗು. ಗೋಧಿ ಕ್ಲೀನ್ ಮಾಡ್ಕೊಂಡ್ರೆ ನಾಳೆ ಅಕಸ್ಮಾತ್ ಚಪಾತಿ ಮಾಡಿದ್ವಿ ಅಂತಂದ್ರೆ ನಾಳೆ ಚಪಾತಿ ಶೀಕರಣೆ ಮಾಡೋಣ ಅಂತ ಅಂದ್ಕೊಂಡೇನೆ. ನೋಡೋಣ, ಇದು ಕ್ಲೀನ್ ಮಾಡಿಸಿ ಗಿರಣಿಗೆ ಕೊಟ್ಟು ಕಳಿಸ್ತೇನೆ. ನೀವು ಹಿಟ್ಟು ಹಾಕಿಸ್ಕೊಂಬಂದ್ರೆ ನಾಳೆ ಮಾಡ್ಬೋದು. ನನ್ನ ಮಕ್ಕಳು ದೋಸೆ ಮಾಡತ್ತಾರ ನೋಡ್ರಿ. ಬರ್ರಿ ನೀವು ತಿನ್ನಾಕ. ಸರಿಯಾಗಿ ತೆಗಿಬೇಕು. ಫಸ್ಟ್ ಟೈಮ್ ಗ್ಯಾಸ್ ತೆಗಿರೋದು ದೊಡ್ಡ ಸಾಧನೆ. ದೊಡ್ಡ ಸಾಧನೆ ಮಾಡಿಲ್ಲ. ಇದು ನನ್ನ ದೊಡ್ಡ ಮಗಳು ಮಾಡಿದ್ದು. ಇವಳು ನಾ ಮಾಡ್ತೇನಮ್ಮ ಅಂತ ಹೇಳಿ ಬಂದು ಕುಣ್ಕೊಂತ ನೋಡಿ ದೋಸೆ ಎಷ್ಟು ಭಾಗ ಆಗಿದೆ. ಇಲ್ಲ, ಬೇಯಬೇಕು. ಉರಿ ಜಾಸ್ತಿ ಇಟ್ಟಿಲ್ಲಲ್ಲ ಅದಕ್ಕೆ. ಇನ್ನೊಂದು ಸಾಧನೆ ಮಾಡಬೇಕು. ನಾನು ದೋಸೆ ಮಾಡುವಾಗ ಬರ್ತಾವೆ ಸಡ್ಡ ದೋಸೆ ಮಾಡ್ತೀನಿ ಅಂತೆ. ಮಾಡೋ ಟೈಮಿಗೆ ಮಾಡು ಅಂದರೆ ಬೆಳ ಟೈಮಿಗೆ ಬಂದು ಮಾಡ್ತಾಳೆ ದೋಸೆ. ಅದನ್ನ ತೆಗಿತಿ ಈಗ ಅಲ್ಲಿದೆಲ್ಲ ಬೇಯಬೇಕು. ಈ ಟೈಪ್ ಬೇಸ್ಟ್. ಇದನ್ನ ಸುಡ್ಲಾದು ಸುಡ್ಬೇಕಾ? ನೀನ ತಿಂತಿ ಮಾಡಿದ್ದಾರೆ ನೀನು ತೆಗಿ. ಅಕ್ಕ ಮಾಡ್ತಾ ತೆಗಿ. ನಾನೀಗ ದೋಸೆ ಮಾಡ್ತೀನಿ. ಏನು ಮಾಡ್ತೀನಿ? ನಾ ಬರಲ್ಲ, ಏನಿಲ್ಲ. ತಲೆ ಹಿಡಿಸ್ತಿ ಬಂದು. ನಾನು ಮಾಡ್ತೇನೆ ಅಂತ ಹೇಳಿ ಬಂದು ತಲೆ ಹಿಡಿಸ್ತಾ. ನಾ ಹಾಕ್ತೇನೆ. ಏನು ಹಾಕ್ತೀನಿ? ಎ ಫಾರ್ ಆ್ಯಪಲ್ ಬಿಡಿಸ್ತೀನಿ. ಏನು ಮಾಡಿದ್ಲು ಅದನ್ನ ನೀವೇ ಕಣ್ಣಾರೆ ನೋಡಿದ್ದೀರಿ ಗೈಸ್. ಈಕಿನ ಕಿತಾಪತಿ ಮಾಡಿದ್ದು. ಸುಳ್ಳು ಹೇಳೋದ್ರಲ್ಲಿ ಮಾತ್ರ ಎಣ್ಣೆ ಹಾಕ್ಲಿಲ್ಲ ಹಾಕ್ತೀಯ? ಯಾವ ಎಣ್ಣೆ? ಅಡುಗೆ ಹಾಕೋದು ನಾನು ಅಂದಿದ್ದು. ನೀನು ಹಾಕ್ಬೇಕಾ? ಅಮ್ಮ ಏನು ಹಾಕೋತಿ ಹಂಗೆ ಹಾಕ್ತೀನಿ. ಅಯ್ಯೋ ನೋಡಿ A4 ಆ್ಯಪಲ್ ಹಾಕ್ತೇನೆ ಅಂತ ಹೇಳಿ ಏನೇನೋ ಮಾಡತ್ತ. ಆಮ್ಲೆಟ್ ಮಾಡಿದ್ಲು. ಬಿಡಿಲಿ ಈ ಕಡೆ ತೆಗಿಗಿ. ಸಾಕ್ಬಿಡು ಚಲ್ ಬಿಟ್ಲು. ಏನಾಗಲ್ಲ ಬಿಡು ಏನಾಗಲ್ಲ. ಎಷ್ಟು ಚೆನ್ನಾಗಿ ಮಾಡ್ತೇವೆ ಅಂತಂದ್ರೆ ಹೇಳು. ಈಗ ಬಿಡಿಸ್ಬೇಕು ಗೈಸ್. ಹಿಂಗಂದದು ಅವಳು ಹೇರ್ ಕಟ್ ಮಾಡಿಸ್ಬೇಕಂತ. ಇಲ್ಲಿ ನೋಡಿ, ಬನ್ನು ಎಷ್ಟು ದೊಡ್ಡದು ಬಂದಿದೆ ಅವಳದು. ನೋಡಿ ಕೂದಲ ಬ್ಯಾಡಪ್ಪಿ ಇರಲಿ ಅಂತ ನಾನು ಅಂದೆ. ಅವಳಿಗೆ ಹೇರ್ ಕಟ್ ಮಾಡಿಸಮ್ಮ ಅಂತ ಗಂಟು ಬಿದ್ದಾಳ. ಸಾಯಂಕಾಲ ನೋಡ, ಇಲ್ಲಿ ಪಕ್ಕದಲ್ಲೇ ಇದೆ ಪಾರ್ಲರ್, ಮಾಡಿಸ್ಕೊಂಬರ್ತೇನೆ. ನನ್ನ ಮಗಳು ನೋಡಿ, ಸಾಂಬಾರು, ದೋಸೆ, ಮಾವಿನ ಹಣ್ಣು ಇಷ್ಟು ಬೇಕು ಅವಳಿಗೆ ತಿನ್ನೋಕ್ಕೆ. ಹೆಂಗಾಗೈತೆ? ಚೆನ್ನಾಗೈತಾ? ವೆರೈಟಿ ಬೇಕು. ಜಾಸ್ತಿ ಸ್ನ್ಯಾಕ್ಸ್ ಕಟ್ಟಿಸ್ಕೊಂಬರ್ರಮ್ಮ ಅಂತಾಳೆ ತಿನ್ನಕ್ಕೆ. ಬೇಜಾರಾಗುತ್ತೆ ಮನೆಯಲ್ಲಿ ಬೇಜಾರಾಗುತ್ತೆ. ಅವಳಿಗೆ ಯಾವಾಗ ನೆನಪಾಗ್ತದೆ ಅವಳು ಸುಮ್ಮನೆ ತಿನ್ನೋದೇ ಒಂದು ಕೆಲಸ ಅವಳದು ಅಲ್ಲ. ಈಗ ಸ್ವಲ್ಪ ಗೋಧಿ ಹಾಸ್ಬಿಡೋಣ. ಹಾಂ, ಬನ್ನಿ ನಾವೀಗ ಊಟ ಮಾಡಿ ಮತ್ತು ಸಿಗ್ತೇವೆ. ಈ ಜಲ್ದಿ ಹಿಡಿದು ಕೂಡ ನಾನು ನಿಮಗೆ ಹಾಕಿ ಮಾಡ್ತೀನಿ. ಕೇಳ್ತೇನೆ. ಇನ್ನೊಂದು ಸ್ವಲ್ಪ ಹಾಕೋದು.
ಅಷ್ಟು ಮಾಡ್ಬೋದು. ಅವಳಿಗೆ ಹಿಡಿಯಕ್ಕೆ ಆಗ್ಬೇಕಲ್ಲ ಮತ್ತೆ. ಮಾಡ್ತದೆ ಏನು ಕಣ್ಣು ಕಣ್ಣು ಏನಾದರೂ ಇರ್ತಾವಲ್ಲ. ಅಷ್ಟು ಗೋಧಿ ಚಲೋ ನೋಡಿ. ತಾಯಿ 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 ಇವು ಐತಲ್ಲ ಕಸ ಮ್ಯಾಲೆ ಬಂದಿರ್ತಾವ. ಏನಂತಾರಮ್ಮ ಇದು? ಇಲ್ಲ ಕಸ ಗೋಧಿ, ಸಣ್ಣ ಗೋಧಿ, ನುಚ್ಚು ಗೋಧಿ ಅವು ಬೀಳೋದು. ಇದರಿಂದ ಏನೇನು ಮಾಡ್ತಾರಮ್ಮ? ಗೋಧಿ ಹುಗ್ಗಿ ಮಾಡ್ತಾರ, ಚಪಾತಿ, ಆಮೇಲೆ ಗೋಧಿ ಉಪ್ಪಿಟ್ಟು, ಗೋಧಿ ನುಚ್ಚಿಂದು ಉಪ್ಪಿಟ್ಟು ಮಾಡ್ತಾರೆ. ಭಾಳ ಚೆನ್ನಾಗಿರ್ತದೆ ಅದು. ತಿಂದಿತ್ತಾನೆ ಒಂದ್ಸಲಿ? ಮಾಡಿದ್ದಲ್ಲ ನೆನಪಿಲ್ಲ. ನೆನಪಿಲ್ಲ ಅಂದ್ರೆ ಹೆಂಗ? ನೆನ್ಪು ಮಾಡ್ಕೋಬೇಕು. ಚೆನ್ನಾಗಿರುತ್ತೆ ಉಪ್ಪಿಟ್ಟು ಮಾತ್ರ ಮಸ್ತ್ ನುಚ್ಚು ಹೊಡಿಸಿರ್ತದೆ. ಇಲ್ಲ ರುಚಿ ಆಗುತ್ತೆ ರಸ. ಇವತ್ತು ಬೆಳಗ್ಗಿಂತ ಎಷ್ಟೊಂದು ಕೆಲಸ ಮಾಡಿದ್ದೀನಿ ಗೈಸ್ ನಾನು. ಅಷ್ಟೇನಾ? ಸ್ವಲ್ಪ ಜಾಸ್ತಿ ಹಾಕ. ನಿನಗೆ ಹೇಳ್ತಿರೋದು. ಓಯ್ ಕಿವಿನ ಕೆಲಸ ನೋಡಿ ಎಷ್ಟು ಇದು ಮಾಡ್ತಿದ್ದ. ಅವು ಮೊಬೈಲ್ ನೋಡಿ 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 ಅವು ಕಿವಿ ಎರಡು ಹೋಗ್ಬಿಟ್ಟಿದ್ದಾವು. ಮತ್ತು ರಿಪ್ಲೈ ಮಾಡಿ ಮಾತಾಡೋದಕ್ಕಾದ್ರು ಕೆಳಗಡೆ ಫೋನ್ ನೋಡ್ತಿದ್ದು. ಅಮ್ಮ ಮೇಲ್ ಕರೆದ್ರೆ ಬರಲ್ಲ ನಾನು ಅಂತೇಳಿ ಅಂದಿದ್ದಕ್ಕೆ ಮತ್ತೆ ಇನ್ನೊಂದ್ಸಲ ಕರೆದ ಬಂದಿದ್ದಾಳೆ ನೋಡಿ. ಅವ್ ಫೋನ್ ನೋಡ್ತಿದ್ರೆ ನೀವು ಏನು ಅವಳಿಗೆ ಇಂಪಾರ್ಟೆಂಟ್ ಇದಿರುತ್ತಲ್ಲ ಅದನ್ನ ಕೊಟ್ಟರು ಬರಲ್ಲ. ಅಷ್ಟು ಫೋನ್ ಒಳಗೆ ಇದಾಗಿರ್ತಾವ. ನನ್ನ ಮೇಲೆಲ್ಲ ಬೆಳೆಸ್ಕೊಳ್ತಾ ಇದ್ದೀನಿ ಗೈಸ್ ನಾನು. ಅಮ್ಮ ಇವೆಲ್ಲ ನುಚ್ಚಿಲ್ಲ, ಗೋಧಿ ನುಚ್ಚು. ಅವಳಿಗೆ ನೀ ಕೆಳಗೆ ಕಳಿಸಿದ್ರೆ ಸೀದಾ ಹೋಗ್ಕೊಳ್ಳೋ. ಅವಳಿಗೆ ಎಲ್ಲೂ ಇರಲ್ಲ. ಹೋಗ್ತೀಯ ಕೆಳಗಡೆ? ಹೋಗಲ್ವಾ? ನಾನು ಏದಕ್ಕೆ ಹೋಗಲ್ಲ ತಾನೆ. ಎದು ಹೋಗ್ತಿದ್ಲ ಅವಳು. ನೋಡಿ ಇವಳು ಏನು ಮಾಡಿದಾಳೆ, ಗೋಧಿನ ಮಾಡು ಅಂತಂದ್ರೆ ಬರೀ ಆಟ ಹಾಕೊಂಡಾಳ ಗೋಧಿ ಜೊತೆ. ನೋಡಿ ಯಾವ ರೀತಿ ಆಟ ಆಡತಾಳೆ ಇವಳು. ಈ ರೀತಿ ಮಾಡ್ತಾರ. ಇಲ್ಲ ಹ್ಞೂನ್ರಿ ಆತ್ರಿ ನಿಮ್ದು ಆತ್ರಿ. ಇದೆ ನೋಡಿ ಗೋಧಿನ ಹಾಸ್ ಮಾಡು ಅಂತಂದ್ರೆ ಇಲ್ಲಿ ಬಂದ್ಬಿಟ್ಟು ಆಟಾಡ್ತಿದ್ದಾಳೆ ಅದರಲ್ಲಿ. ಗೈಸ್ ನೋಡಿ ನನ್ನ ಚಿಕ್ಕ ಮಗಳಿಗೆ ನೀವು ಹೇರ್ ಕಟ್ ಮಾಡಿಸ್ಕೊಂಬಂದೇನಿ. ನೋಡಿ ಈ ರೀತಿ ಕಾಣ್ತಾ ಇದೆ. ಬಿಫೋರು ಆಫ್ಟರ್ ಅದು ಪಿಕ್ಚರ್ ಕೂಡ ಹಾಕ್ತಾನೆ ನೋಡಿ. ಫೈನಲಿ ಕಟ್ ಮಾಡಿಸಿದ್ವಿ. ಅವಳಿಗೆ ಹೇರ್ ಕಟ್ ಮಾಡಿಸುವಾಗ ಹೆದರಿಸಿದೆ ಗೈಸ್ ನಾನು. ಕೂದಲೇ ಎಲ್ಲ ಹೋಯ್ತು ಅಂತೆ. ಇವ್ ಇಷ್ಟು ಕಟ್ ಮಾಡಿಸ್ತಾಳಂತ ಇಷ್ಟು ಕಟ್ ಮಾಡಿಸ್ತಾಳಂತಮ್ಮ ಅಂತೇಳಿ ಅವಳಿಗೆ ಹೆದರ್ಸ್ತಾಳ. ಅವಳಿಗೆ ಮುಂಚೆನೇ ಹೆದರ್ಸ್ಕೊಂತ ಬಂದಿದ್ದೆ ನಾನು. ಕೂದಲ ಕಟ್ ಮಾಡಿಸ್ಬೇಡ ಎಲ್ಲ. ನನಗೆ ಅಮ್ಮ ಮಾಡಿಸು ಅಂದ್ರೆ ನನಗೆ ಕೂದಲ ಕಟ್ ಮಾಡ್ಸೋಕೆ ಇಂಟ್ರೆಸ್ಟ್ ಇಲ್ಲ. ನೋಡೋಣ ನೆಕ್ಸ್ಟ್ ಸಂಡೇ ಬೇಕಾದರೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಗೈಸ್ ನಮ್ಮ ಅಕ್ಕಂಗೆ. ನೋಡಿ ಯಾವ ರೀತಿ ಕಾಣ್ತಿದ್ದಾಳೆ ನನ್ನ ಮಗಳು, ಕಮೆಂಟ್ ಮಾಡಿ ಹೇಳಿ. ಅವಳಿಗೆ ಇಷ್ಟ ಗೈಸ್ ಹೇರ್ ಕಟ್ ಅಂತಂದ್ರೆ. ಚೆನ್ನಾಗೈತಾ? ಇರ್ಲ ಹೇರ್ ಕಟ್. ಅವಳು ಏನಂತಂದ್ರೆ ಅಮ್ಮ ನಂಗೆ ಹೇರ್ ಕಟ್ ಮಾಡಿಸಲೇನಮ್ಮ ಎಷ್ಟು ದಿವಸ ಹೇಳ್ತಾ ಇದೀಯ ನೀನು. ಗಾಯ್ಸ್ ಒಂದು ವಾರದಿಂದ ಹೇಳಕೊತ್ತಿದ್ರು ಗಾಯ್ಸ್ ನಮ್ಮ ಮಮ್ಮಿ ಹೇರ್ ಕಟ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೆ. ಫೈನಲಿ ಮಾಡಿಸಿದೆ. ನೋಡಿ ಲುಕ್ ಬಂದು ಈ ರೀತಿ ಇದೆ ನನ್ನ ಮಗಳದ್ದು. ಅವ್ರ ಫೇಸ್ಗೂ ಅವಳು ಹೇರ್ ಕಟ್ಗೆ ಚೆನ್ನಾಗಿ ಹೊಂದಿದೆ ಅಂತಂದ್ರೆ ಕಾಂಬಿನೇಷನ್ ಇರ್ಲಿ ನನ್ನ ಮಗಳಿಗೆ. ಅಯ್ಯೋ ಹಿಂದೆ ತಿರುಗು. ಭಾಳ ಹ್ಯಾಪಿ ಆಗ್ಯದ ಆಕೆ. ಕೂದಲ ಹೋಯ್ತು ಅಂತೇಳಿ ಟೆನ್ಷನ್ ಫುಲ್ ಹ್ಯಾಪಿ. ಅಯ್ಯೋ ನನ್ನ ತುರು ಬರಲ್ಲ ಅಂತಿದ್ಲಾಗ್ಲೆ. ಅದು ಬೆಳೀತಾವ ಗೈಸ್ ನನ್ನ ಕೂದಲು ಬೇಗ. ಚೆನ್ನಾಗಿದೆ.